ಡಾಕ್ಟರ್ ವಿಷ್ಣುವರ್ಧನ್ ಅವರ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಧನ್ಯವಾದಗಳು. ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು. ಅದು ಅವ್ರ ಮೇಲೆ ನಿಮ್ಮ ಪ್ರೀತಿ ಎಷ್ಟು ದಶಕಗಳ ನಂತರವೂ ಕೂಡ ಕಾಣ್ತೀವಿ. ಸೊ ಈ ಪತ್ರಿಕಾಗೋಷ್ಠಿಗೆ ಅವರ ಒಡನಾಡಿಗಳು, ಅವರ ಜೀವನದ ಅವಿಭಾಜ್ಯ ಅಂಗವಾಗಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ಮತ್ತು ಸುಂದರರಾಜ್ ಸರ್ ಬಂದಿದೆ. ದಯವಿಟ್ಟು ಬರಬೇಕು. ರಾಜೇಂದ್ರ ಸಿಂಗ್ ಬಾಬು ಅವರ ಸಿನಿಮಾಗಿಂದ ವಿಷ್ಣು ಸರ್ ಅವರನ್ನು ಕಲಿಸ್ಕೊಳ್ಳೋಕೆ ಅವರು ಜೊತೆಗಿದ್ದಾರೆ. ಮತ್ತೆ ನ್ಯಾಷನಲ್ ಕಾಲೇಜಿಂದನೇ ಹೋಗೋ ಬರೋ ಫ್ರೆಂಡ್ಸ್ ಆಗಿರುವಂತಹ ಸುಂದರರಾಜ್ ಸರ್ ಅವರು ಅವರನ್ನು ಒಳಗೊಂಡು ಈ ಪತ್ರಿಕೆಗೋಷ್ಠಿಯನ್ನು ಹಾಗೆ ನನ್ನ ಜೊತೆಯಲ್ಲಿ ಸಿದ್ದರಾಜು ದಯವಿಟ್ಟು ಬನ್ನಿ. ಹಾಗೆ ಮೋನಿಕಾ, ಹೊಸ ಸೆಟ್ ಆಯ್ತಾ? ಈಗ ಹೊಸ ಬಂದಿದ್ದಾರ ನಿಮ್ಮ ಟೆಕ್ನಿಷಿಯನ್ ಮಾಡ್ತಿದ್ದಾರ? ಸ್ವಲ್ಪ ಬೇಸ್ ಜಾಸ್ತಿ ಬೇಸ್ ಕಮ್ಮಿ ಅಲ್ಲಿ ಮಾತ್ರ ಹಲೋ ಹಲೋ ಹೇಳುತ್ತಾ ಈಗ? ಓಕೆ, ಮತ್ತೊಮ್ಮೆ ಎಲ್ಲರೂ ಸ್ವಾಗತವನ್ನು ಕೊಟ್ಟು ನಿಮಗೆಲ್ಲ ನೆನಪಿರ್ಬೋದು, ಕಳೆದ ವರ್ಷ ಇದೇ ಸಮಯಕ್ಕೆ ಕರೆಕ್ಟಾಗಿ ಇದನ್ನು ಅನೌನ್ಸ್ ಮಾಡಿದ್ವಿ. ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಪ್ರಚಾರ ಕೂಡ ಕೊಟ್ಟಿದ್ದೀರಿ. ಏನಕ್ಕೆ ಈ ಅಮೃತ ಮಹೋತ್ಸವ ಅಂತ ಅಂದರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಇಡೀ ಚಿತ್ರರಂಗ ಕೂಡಿ ಸಂಭ್ರಮಿಸಿದ್ದೇ ಇಲ್ಲ. ಹಿರಿಯ ಪತ್ರಕರ್ತರು ತುಂಬಾ ಜನ ಇಲ್ಲಿದ್ದಾರೆ, ಅಭಿಮಾನಿಗಳು ಮಂಡ್ಯದಲ್ಲಿ ಸಂಭ್ರಮಿಸಿದ್ದಾರೆ, ಚಿತ್ರದುರ್ಗದಲ್ಲಿ ಸಂಭ್ರಮಿಸಿದ್ದಾರೆ. ಸಿನಿಮಾ ಈವೆಂಟ್ಸ್ ಆಗಿದೆ ಅವರ ಪ್ರೊಡ್ಯೂಸರ್ ಕಡೆಯಿಂದ ಬಿಟ್ಟರೆ, ಅವರ 200 ಸಿನಿಮಾಗಳು, ಅವರ ಪರಭಾಷೆಯ 30ಕ್ಕೂ ಹೆಚ್ಚು ಚಿತ್ರಗಳು ಮತ್ತು 40 ವರ್ಷಗಳ ಸುದೀರ್ಘ ಪಯಣ, ಈ ಯಾವುದನ್ನು ಕೂಡ ಕನ್ನಡ ಚಿತ್ರರಂಗ ಸಂಭ್ರಮಿಸಲೇ ಇಲ್ಲ, ಗೌರವಿಸಲೇ ಇಲ್ಲ, ಒಗ್ಗೂಡಬೇಕು ಅವರ ಹೆಸರಲ್ಲಿ ಅಂತ ಅನಿಸ್ಲೇ ಇಲ್ಲ ಅವರು. ಆ ಕಾರಣಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಅವರ ಹೆಸರಲ್ಲಿ ಒಂದು 75ನೇ ವರ್ಷ ಮತ್ತೆ ಮತ್ತೆ ಬರಲ್ಲ, ಅವರ ಈ ಸಂದರ್ಭವನ್ನು, ಈ ವರ್ಷವನ್ನು ಒಂದು ತುಂಬ ದಿವಸ ಉಳಿಯುವಂತಹ ನೆನಪಾಗಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಈ ಕಾರಣಕ್ಕೆ ನಾವು ಅಮೃತ ಮಹೋತ್ಸವ ಅಂತ ಹೇಳಿ ಕಳೆದ ವರ್ಷ ರಾಜೇಂದ್ರ ಸಿಂಗ್ ಬಾಬು ಸರ್ ಮತ್ತು ಎಸ್ ನಾರಾಯಣ್ ಅವರ ಸಮಕ್ಷಮದಲ್ಲಿ ಅದನ್ನು ಅನೌನ್ಸ್ ಮಾಡಿದ್ವಿ ಕೂಡ. ಆದರೆ ಅದಾದಮೇಲೆ ನನಗೆ ಅದರ ವ್ಯಾಪ್ತಿ ಅರ್ಥವಾಗಲಿಲ್ಲ. ಸುಮಾರು ಅದರ ಬಡ್ಜೆಟು ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ, ಸುಮಾರು 3.5 ರಿಂದ 4 ಕೋಟಿ ಅಷ್ಟಾಯಿತು. ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಟೈಮ್ ತುಂಬ ಕಡಿಮೆ ಇದೆ. ಸೊ ನಾವು ಅಂದ್ಕೊಂಡ್ವಿ, ಇದು ಅವರ ಹೆಸರಲ್ಲಿ ಇಷ್ಟೊಂದು 3 ಕೋಟಿ 4 ಕೋಟಿ ಈವೆಂಟ್ ಮಾಡುವಷ್ಟು ಶಕ್ತಿ ಒಂದು ನಮಗಿರಲಿಲ್ಲ. ಎರಡನೇದು, ಅಷ್ಟು ದುಡ್ಡು ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡೋದಕ್ಕಿಂತ ರಾಜೇಂದ್ರ ಸಿಂಗ್ ಸರ್ ನನಗೆ ಯಾವಾಗ ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಮಾಡಿ, ಯಾರನ್ನ ಓದಿಸಿ, ಸಂಭ್ರಮಿಸಿ, ಬಟ್ ಅದನ್ನು ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಬಳಸಿ ಅನ್ನೋಂಥ ಮಾತನ್ನು ಹೇಳ್ತಿದ್ರು. ನನಗದು ಸರಿ ಅನ್ನಿಸ್ತು ಕೂಡ. ಆ ಕಾರಣಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಇಷ್ಟು ದಿವಸ ಕಾದ್ವಿ. 75 ವರ್ಷ ಹೆಂಗೋ 1 ವರ್ಷ ಇರುತ್ತೆ, ಅದರಿಂದ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈಗ ಆ ಸಂದರ್ಭ ಬಂದಿದೆ. ಸೆಪ್ಟೆಂಬರ್, ಇವತ್ತು ಅದೇ ಡೇಟ್ ಅನೌನ್ಸ್ ಮಾಡಲಿಕ್ಕೆ ಅಂತಲೇ ನಾವು ಇಲ್ಲಿ ಸೇರಿದ್ದೀವಿ. ಸೆಪ್ಟೆಂಬರ್ 27ಕ್ಕೆ ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಆಯೋಜಿಸಿದ್ದೇವೆ. ಕಳೆದ ಬಾರಿ ನಾವು ಏನನ್ನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲವೂ ಕೂಡ ಈ ಸಲ ಕೂಡ ಇರುತ್ತೆ. 1 ದಿವಸದ ಉತ್ಸವ, ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಿಗ್ಗೆ 6ಕ್ಕೆ ಹೇಗೆ ಶುರುವಾಗುತ್ತೆ, 12ಕ್ಕೆ ಹೇಗೆ ಮುಗಿಯುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ. ಆ ಎಲ್ಲವೂ ಕೂಡ
ಸೆಪ್ಟೆಂಬರ್ 6ಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಹಂಚ್ಕೋತೀವಿ. ಇವತ್ತು ನಿಮ್ಮ ಜೊತೆಗೆ ಡೇಟ್ ಅನೌನ್ಸ್ ಮಾಡೋದಿತ್ತು, ಅದನ್ನ ಹೇಳಬೇಕಾಗಿದೆ. ಮತ್ತೆ ನಮ್ಮ ಜೊತೆಯಲ್ಲಿ ಈಗಲೂ ಕೂಡ ಹತ್ರ ಕೋಟಿ ರೂಪಾಯಿ ಅಷ್ಟು ಖರ್ಚಾಗ್ತಿದೆ. ಬಟ್ ಅಷ್ಟು ಮಾತ್ರ ಭಗವಂತ ನನಗೆ ಶಕ್ತಿ ಕೊಟ್ಟಿರೋದ್ರಿಂದ, ಮತ್ತು ಕೆಲವು ಗೆಳೆಯರನ್ನ ಕೊಟ್ಟಿದ್ದಾರೆ ನನ್ನ ಭಾಗದಲ್ಲಿ. ಸಿದ್ದರಾಜು ಅಂತ ಇರ್ತಾರೆ, ನೀವು ತುಂಬ ಜನ ಗೊತ್ತಿರಬೇಕು. ಅವರದ್ದೇ ಆದಂತಹ ಸ್ವಂತ LED ಮತ್ತು ಸೌಂಡ್ ಸಿಸ್ಟಮ್ ಇರುವಂತಹ ರಾಜೀವ್ ಅಂತ ಅವರು ಜೊತೆಯಾಗಿದ್ದಾರೆ. ಜೊತೆಗೆ ಮೋನಿಕಾ ಅಂತ ಹೇಳಿಬಿಟ್ಟು ಅವರು ನಮ್ಮ ಜೊತೆಯಾಗಿದ್ದಾರೆ. ಮತ್ತೆ ಇವರಿಬ್ಬರು ಇದ್ದಾರೆ. ಇನ್ನು ಸೇರ್ಕೊಳ್ಳುವಂತಹ ಬಳಗ ದೊಡ್ಡದಿದೆ. ಅನಿವಾರ್ಯ ಕಾರಣಗಳಿಂದ ಇನ್ನೊಂದಷ್ಟು ಜನ ಬರಬೇಕಿತ್ತು, ಬರಲಿಲ್ಲ. ಬಟ್ ಮುಂದಿನ ಸೆಪ್ಟೆಂಬರ್ 6ರ ಪತ್ರಿಕಾಗೋಷ್ಠಿಗೆ ನೀವು ಬಹಳ ದೊಡ್ಡ ಇಲ್ಲಿ ನೋಡ್ತೀರಿ. ಯಾಕೆಂದರೆ ಅವರೆಲ್ಲರೂ ಅವ್ರ ಒಡನಾಡಿಗಳು. ಇಡೀ ಚಿತ್ರರಂಗವನ್ನು ಇವರಷ್ಟೇ ಒಗ್ಗೂಡಿಸಬಲ್ಲರು. ಇವರನ್ನು ಮುಂದೆ ಇಟ್ಕೊಂಡು ಇಡೀ ವಿಷ್ಣು ಸರ್ ಅವರ ಒಡನಾಡಿಗಳು, ಸಹವರ್ತಿಗಳು, ಅವ್ರ ಜೊತೆ ಸಿನಿಮಾ ಮಾಡಿದಂಥವರು ಎಲ್ಲರನ್ನೂ ಸೇರಿ ಒಂದು 25,000 ಅಭಿಮಾನಿಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ತನಕದ ಕಾರ್ಯಕ್ರಮ. ಟೋಟಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಬಂದವರ ಸಂಖ್ಯೆ ಮಿನಿಮಮ್ ಅಷ್ಟಿರುತ್ತೆ ಅಂತ. ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ನಂದಿ ಲಿಂಕ್ ಗ್ರೌಂಡಲ್ಲಿ ಅದು ಸಾಧ್ಯ ಇಲ್ಲ. ಅಟ್ ಎ ಟೈಮ್ ಒಂದು 5,000 ಜನಕ್ಕೆ ಅಷ್ಟೇ ಸೀಟಿಂಗ್ ಇದೆ. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಫುಟ್ಬಾಲ್ ಅಷ್ಟಿರುತ್ತೆ ಅಂತ ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಅದು ನಮಗೆ ಇದುವರೆಗೂ ಗೊತ್ತಿರೋಂಥದ್ದು. ನಾವು ನೋಡಿದ್ದೀವಿ ಅಷ್ಟರ ಸಂಖ್ಯೆನ. ಕಳೆದ ಬಾರಿ ಕಟೌಟ್ ಜಾತ್ರೆ ಅಂತ ಮಾಡಿದರೆ ನಿಮಗೆಲ್ಲ ನೆನಪಿದೆ, ಅದು ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು. ಸುಮಾರು 2.25 ಲಕ್ಷ ಜನ, ಪೊಲೀಸರು ಹೇಳಿದ ಪ್ರಕಾರ 2.25 ಲಕ್ಷ ಜನ ಬಂದಿದೆ. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಶಕ್ತಿ. ಈಗ ಈ ಅಮೃತ ಮಹೋತ್ಸವ ಕೂಡ ಹಾಗೆ ಆಗುತ್ತೆ. ಈ ಅಮೃತ ಮಹೋತ್ಸವ ಸಭಾಂಗಣದಲ್ಲಾಗಲ್ಲ, ಇಡೀ ರಾಜ್ಯದಲ್ಲಿ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋಂಥದ್ದಕ್ಕೆ ಒಂದು ನಾವು ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಬಹಳ ದೊಡ್ಡ ಸಂಘಟನೆ, ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೆ. ಆ ಸಂಘಟನೆ ಇದುವರೆಗೂ ಕರ್ನಾಟಕದ ಸುಮಾರು 200ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವಂತಹ ಸಂಘಟನೆ. ಆ ಸಂಘಟನೆ ಮೂಲಕ ರಾಜ್ಯದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಕೂಡ ಸೆಪ್ಟೆಂಬರ್ 27 ಒಂದೊಂದು ಅದ್ಭುತವಾದಂತಹ ಒಂದು ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಇದನ್ನ ಹೇಳಲಿಕ್ಕೆ ನಿಮ್ಮನ್ನ ಮುಖಾಮುಖಿ ಆಗ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಕಟ್ಟಕಡೆ ಅಭಿಮಾನಿಗಳು ತಲುಪಿಸುವಂತಹ ಕೆಲಸ ನೀವಷ್ಟೇ ಮಾಡಬಾರ್ದು. ಸೊ ಆ ಯಜಮಾನರ ಬದುಕಿನ ಜೊತೆಗೆ ಅದೆಷ್ಟೋ ಜನ ಇರುವಂಥವರೆಲ್ಲರೂ ಇದ್ದೀರಿ, ನೀವು ನೋಡಿದ್ದೀರಿ. ಅವರಿಗೆ ಈ ಥರದೊಂದು ಸಂಭ್ರಮ ಆಗಿಲ್ಲ ಅನ್ನೋಂತಹ ನೋವು ನೀವು ತುಂಬ ಸರಿ ವ್ಯಕ್ತಪಡಿಸಿದ್ರಿ. ಇದು ಆಗಬೇಕಾಗಿತ್ತು ಅಂತ ಕೂಡ ಎಷ್ಟೋ ಜನ ಹೇಳಿದಿರಿ. ಆ ಕಾರಣಕ್ಕೋಸ್ಕರ ಇದು ಆಗ್ತಿದೆ. ಆ ಸಂಭ್ರಮವನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡ್ವಿ. ಉಳಿದಿದ್ದನ್ನು ಸುಂದರರಾಜ್ ಸರ್ ಮಾತಾಡಬೇಕು ಅಂತ ಹೇಳ್ಕೊತೀವಿ. ಎಲ್ಲ ನನ್ನ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ, ಇದೇನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಒಂದು ಆಯೋಜಿಸಲಾಗಿದೆ. ಇದಕ್ಕೆ ನಾವೆಲ್ಲ ಭಾಗಿಯಾಗ್ತೀವಿ. ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರ ಕೊಡುಗೆ ಕೇವಲ ಸಾಂಸ್ಕೃತಿಕ ಲೋಕಕ್ಕೆ ಮಾತ್ರ ಆಗಿರಲಿಲ್ಲ, ಅದು ಇಡೀ ಒಂದು ಹೆಣ್ಣು ಜನಾಂಗಕ್ಕೆ, ಅಂದರೆ ಅವರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗೌರವ ಇತ್ತು ಅನ್ನೋದನ್ನ ಅವರ ಶ್ರೀಮತಿಯವ್ರನ್ನೇ ಅವರ ತಾಯಿಯಿಂದ ಕರೀತಾರೆ, ಮಾಯಿಯಿಂದ. ಬಹುಶಃ ನಾವು ಇವತ್ತು ಆ ಒಂದು ಮಾತಿಗೆ, ಅಂದರೆ ಆ ಮಾತೃ ಭಕ್ತಿಯಿಂದ ಅವರು ಕೆಲಸ ಮಾಡಿದ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವ್ರು ಯಾವತ್ತೂ ಶಾಶ್ವತವಾದಿ ಕನ್ನಡ ಚಿತ್ರರಂಗಕ್ಕೆ ಅವರು ಯಜಮಾನ ಅಂತಾನೆ ಕರೀಕಾಗತ್ತೆ. ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ಯಜಮಾನ ಚಿತ್ರವನ್ನು ನೋಡಿದ ನಂತರ ಅವರು ಭಾವುಕರಾಗಿ ಹೇಳಿದ ಒಂದು ಮಾತು, ನಾನು ನಿಮ್ಮನ್ನು ನೋಡಬೇಕು, ನಾನು ನಿಮ್ಮನ್ನು ನೋಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಈ ಯಜಮಾನ ಆ ಯಜಮಾನ ನೋಡಬೇಕು. ಇದು ನಮ್ಮ ಬಾಂಧವ್ಯ, ಕನ್ನಡ ಚಿತ್ರರಂಗದ ಒಂದು ಗಟ್ಟಿತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನನಗೆ ಈ ಒಂದು ಅಮೃತ ಮಹೋತ್ಸವ ಯಾಕೆ ಬೇಕು ಅಂತ ಕೇಳಿದಾಗ ನನಗೊಂದು ನೆನಪಾಯಿತು. ಅದು ಕೇವಲ ಅಮೃತ ಮಹೋತ್ಸವ ಒಂದು ಆಚರಿಸಿ ಅಲ್ಲಿಗೆ ಬಿಟ್ಟು ಬಿಟ್ರೆ ಅದು ಆಗೋದಿಲ್ಲ. ಆ ಒಂದು ಹೆಸರಿನಲ್ಲಿ ಅಮೃತ ಉತ್ಸವದ ಒಂದು ಭವನ ಆಗಬೇಕು, ಅದು ವಿಷ್ಣುವರ್ಧನ್ ಹೆಸರಲ್ಲಾಗಬೇಕು ಅನ್ನೋದು ನನ್ನ ಇಚ್ಛೆ. ಇದು
ಕೆಲವೇ ದಿನ ಇದ್ರೂ ಕೂಡ 10-12 ವರ್ಷದಲ್ಲಿ ಕೆಲಸ ಮಾಡಿದಂಥ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ಟಂತ ಶಂಕರ್ ನಾಗ್ ಹೆಸರಿನಲ್ಲಿ ಅವರು ಶ್ರೀಮತಿ ಅರುಂಧತಿ ನಾಗ್ ಅವರು ಒಂದು ರಂಗಶಂಕರ ಅಂತ ಒಂದು ಮಾಡಿ ಇವತ್ತು ಅಲ್ಲಿ ಪ್ರತಿ ದಿನ ನಾಟಕದ ಒಂದು ಕೆಲಸ ನಡೀತಾ ಇರುತ್ತೆ. ಬಹುಶಃ ನನಗೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಇವತ್ತಿಗೂ ಅಲ್ಲಿ ಟಿಕೆಟ್ ಸಿಗೋದಿಲ್ಲ, ಹೌಸ್ಫುಲ್ ಆಗ್ತದೆ. ಸರಿ, ಸುಮಾರು 300 ಸೀಟ್ ಇದೆ. ಆ 300 ಸೀಟು ಬಾಬು ಸರ್ ಪ್ರತಿನಿತ್ಯ ಪ್ರತಿ ನಾಟಕಕ್ಕೂ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದೊಂದು ಶಾಶ್ವತವಾಗಿ ರಂಗಶಂಕರ ಅಂತ ಶಂಕರ್ನಾಗ್ ಹೆಸರಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತು. ಯಾಕಂದ್ರೆ ಶಂಕರ್ನಾಗಿಗೆ ಇದ್ದಂತ ಆ ರಂಗಭೂಮಿ ಬಗ್ಗೆ ಇದ್ದಂತ ಅತ್ಯಂತ ಆಸಕ್ತಿ ಅದೇ ರೀತಿ ಸಿನಿಮಾ ಬಗ್ಗೆನೂ ಇತ್ತು. ಆದ್ರೆ ಅದಕ್ಕೂ ಮೀರಿದ್ದು ವಿಷ್ಣುವರ್ಧನ್ ಯಾವ ವಿಚಾರದಲ್ಲಿ ಅಂದ್ರೆ, ಯಾವುದೇ ಕಲಾವಿದ, ಯಾವುದೇ ನಿರ್ದೇಶಕ, ಯಾವುದೇ ನಿರ್ಮಾಪಕ ಏನೇ ಕನ್ನಡಕ್ಕೆ ಒಂದು ಕೊಡುಗೆ ಕೊಟ್ಟ ತಕ್ಷಣ ಅವ್ರನ್ನ ಮನೆಗೆ ಕರೆಸಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದು ಅದು ವಿಷ್ಣುವರ್ಧನ್ ಅವರ ವಾಡಿಕೆ ಆಗಿದೆ. ಬಹುಶಃ ನನಗೆ TN ಸೀತಾರಾಮ್ ಅವರ ಒಂದು ಸೀರಿಯಲ್ ನೋಡ್ಬಿಟ್ಟು ಅವ್ರನ್ನೆಲ್ಲ ಕರೆಸಿ ಮನೆಗೆ ಆ ಕಲಾವಿದರನ್ನೆಲ್ಲ ಬೆನ್ನು ತಟ್ಟಿದ ಮಹಾನ್ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್. ಸೊ ಹೀಗಾಗಿ ವಿಷ್ಣುವರ್ಧನ್ ಅನೇಕ ಕೆಲಸಗಳನ್ನ ನಾವು ಸ್ಮರಿಸ್ತೀವಿ, ಇವತ್ತು ಅದನ್ನು ಉಸಿರಾಡ್ತೀವಿ. ನನಗೆ ಒಂದು ಹೆಜ್ಜೆ ಜಾಸ್ತಿ ಅಭಿಮಾನ, ಯಾಕೆಂದ್ರೆ ನನ್ನ ಸಹಪಾಠಿ, ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ, ಅದಕ್ಕೂ ಮುಂಚೆ ನ್ಯಾಷನಲ್ ಹೈಸ್ಕೂಲ್ನ ಗೆಳೆಯ ನನಗೆ. ಅವರು ಮಾಡ್ಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ರು, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಬಹುಶಃ ಚಾಮರಾಜಪೇಟೆಗೂ ಗಾಂಧಿ ಬಜಾರ್ಗೂ ನಂತರ ಕೇವಲ 1 ಕಿಲೋಮೀಟರ್ ಇತ್ತು ಅಷ್ಟೇ. ಬಟ್ ಏನಂದ್ರೆ ನನಗೂ ಗೊತ್ತಿರಲಿಲ್ಲ, ನಾನು ಒಂದು ಕಾಲದಲ್ಲಿ ಅವ್ರ ಜೊತೆ ಅಭಿನಯಿಸ್ತೀನಿ, ಸಿನಿಮಾಗೆ ಬರ್ತೀನಿ ಅಂತ ನನಗೂ ಕನಸು ಮನಸ್ಸಲ್ಲಿ ಇಡಿಸಿರ್ಲಿಲ್ಲ. ಅವರಂತೂ ಮುಂಚಿನಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಅದನ್ನ ಅವರು ಈಡೇರಿಸಿದ್ರು. ಬಹಳ ಎತ್ತರಕ್ಕೆ ಅವರು ಬೆಳೆದ್ರು. ಕನ್ನಡ ಚಿತ್ರರಂಗ ಮರೆಯಲಾಗದಂತ ಅನೇಕ ಚಿತ್ರಗಳನ್ನು ಕೊಟ್ಟರು. ಅದಕ್ಕೆ ಕೊಡೋದಕ್ಕೆ ಕಾರಣವಾಗಿರೋದು ಮಹಾನ್ ಪುರುಷ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲೇ ಕೂತಿದ್ದಾರೆ. ಅವರ ಮತ್ತು ವಿಷ್ಣುವರ್ಧನರ ಒಡಂಬಡಿಕೆ ಬಹಳ ಮೆಚ್ಚತಕ್ಕದ್ದು. ಹೀಗಾಗಿ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನ ಮಾಡ್ತಾ ಇರುವಾಗ ಎಲ್ಲವನ್ನು ಮರೆತು ಇದಕ್ಕೆ ಯಾವುದೇ ಒಂದು ಗೆರೆ ಅಡ್ಡದಾರಿ ಏನಿಲ್ಲ ಸರ್, ನಾವೆಲ್ಲ ನಿಂತು ಮಾಡುವಂತ ಕೆಲಸ ಆಯಿತು. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಯಾವತ್ತೂ ನಮಗೆ ಸಹಕಾರಿಯಾಗಿರ್ತಾರೆ. ಯಾಕೆಂದ್ರೆ ಯಾವಾಗಲೂ ನಾನು ಕಂಡಂತ ಈ ಏನು ಚಿತ್ರರಂಗದಲ್ಲಿ ಮಾಧ್ಯಮ ಇದೆ, ಅದು ಪ್ರತಿನಿತ್ಯ ಕನ್ನಡವನ್ನ ಬೆಳೆಸುವಂತ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ, ವೈಯಕ್ತಿಕವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಆದರೆ ನನಗೆ ಇನ್ನೊಂದು ಇದಿದೆ, ಯಾಕಂದ್ರೆ ನನಗೆ ಚೇಂಬರ್ ಇದೆ. ನಾನು ಇಲ್ಲಿ ಇನ್ನೂ ಅಲ್ಲಿ ಮಾತಾಡಿಲ್ಲ ನಾನು. ಆದರೂ ಕೂಡ ಈಗಾಗಲೇ ಒಂದು ಪತ್ರ ನಮ್ಮ ಅಧ್ಯಕ್ಷರಿಗೆ ನಿನ್ನೆ ಬಂದಿದೆ. ಅದನ್ನು ವೀರಕಪುತ್ರ ಅವರು ಕಳಿಸಿದ್ದಾರೆ. ಅದನ್ನು ಅಲ್ಲಿ ನಾವು ಮಂಡಿಸಿ, ನಾವು ಇಡೀ ಚಿತ್ರರಂಗ ಅಂದರೆ ಕೇವಲ ಅದು ವಾಣಿಜ್ಯ ಮಂಡಳಿ ಆಗಿರೋದಿಲ್ಲ, ಅದು ಕಲಾವಿದರ ಸಂಘ ಆಗಿರುತ್ತೆ, ನಿರ್ದೇಶಕರ ಸಂಘ ಆಗಿರುತ್ತೆ, ಒಟ್ಟಾರೆ ಕನ್ನಡ ಚಿತ್ರೋದ್ಯಮ ಜೊತೆಗೆ ನನ್ನ ಒಂದು ಆಶಯ ಏನಂದ್ರೆ, ಅದು ಕೇವಲ ಕನ್ನಡದ ಉತ್ಸವ ಆಗಬಾರ್ದು, ಅದು ಭಾರತೀಯ ಉತ್ಸವ ಆಗಬೇಕು. ಇಟ್ ಶುಡ್ ಬಿಕಮ್ ಎ ನ್ಯಾಷನಲ್ ಇವೆಂಟ್. ಒಂದು ರಾಷ್ಟ್ರ ಮಟ್ಟದ ಒಂದು ಕೆಲಸ ಆಗಬೇಕು. ಯಾಕೆಂದ್ರೆ ಅವರು ಎಲ್ಲ ಭಾಷೆನಲ್ಲೂ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಇದ್ದಂತ ಒಂದು ಅಪಾರವಾದಂತ ಇದು ಅಂತಂದ್ರೆ, ಈ ಚಿತ್ರರಂಗ, ಕನ್ನಡ ಚಿತ್ರರಂಗ ಬೆಳಿಬೇಕು, ಜೊತೆಗೆ ಬೇರೆ ಚಿತ್ರರಂಗದವರು ಕನ್ನಡವನ್ನು ನೋಡಿದಾಗ ಬೆಳಿಬೇಕು ಅನ್ನೋದು ಬಹಳ ದೊಡ್ಡ ಮನಸ್ಸಿತ್ತು ಅವ್ರಿಗೆ. ಹಾಗಾಗಿ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ತುಂಬಾ ಕಲಿತೆ. ಇವತ್ತು ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನನ್ನ ಮಿತ್ರ, ಲೇಖಕ, ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇದು ಆರ್ಥಿಕವಾಗಿ ನೀವು ಇಷ್ಟಾಗತ್ತೆ ಅಷ್ಟಾಗತ್ತೆ ಅಂತ ಈಗಲೇ ತೀರ್ಮಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಸಹಕಾರ ಬೇಕೇ ಬೇಕಾಗತ್ತೆ. ಆ ಸಹಕಾರ ಕೊಡುವಲ್ಲಿ ನಾವು ಕೂಡ ಶ್ರಮ ವಹಿಸ್ತೀವಿ ಅನ್ನೋದನ್ನ ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಬರೋವಾಗ್ಲೂ ಬರಿಗೈಯಲ್ಲೇ ಬಂದಿದ್ದು, ಹೋಗೋವಾಗ್ಲೇ ಬರಿಗೈಯಲ್ಲೇ ಹೋಗೋದು. ಆದ್ರೆ ನಾವು ಏನಾದ್ರೂ ಒಂದು ಕೆಲಸವನ್ನ ಶಾಶ್ವತವಾಗಿ ಚಿತ್ರರಂಗ ನೋಡಿ ಅದಕ್ಕೆ ಅಪ್ಪ ಈ ತರ ಇದ್ರೆ ಇಂಥವ್ರು ಇದ್ರು ಅಂತ ಹೇಳೋ ಕೆಲಸವನ್ನ ಮಾಡೋದ್ರಲ್ಲಿ ನಾನು ಇದ್ದೀನಿ ನಿಮ್ಮ ಜೊತೆಗೆ. ಹಾಗೆ ಬಾಬು ಸರ್ ಇದ್ದಾರೆ. ಯಾಕೆಂದ್ರೆ ಈಗಷ್ಟೇ ಮಾತಾಡ್ತಾ ಇದ್ವಿ, ಬಾಬು ಸರ್ ನಾನು ಮಾತಾಡ್ತಾ ಇದ್ವಿ.
ಅವರ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು 100 ವರ್ಷ ಆಗುತ್ತೆ ಅಂತ ಕಾಣುತ್ತೆ ಮಹಾತ್ಮ ಪಿಕ್ಚರ್ಸ್ಗೆ. 75 ಇವತ್ತಿಗೆ 10 ದಿವಸ ಪಿಕ್ಚರ್ ಹೋಗ್ಬಿಟ್ರೆ ದೊಡ್ಡ ವಿಷಯ. ಪೋಸ್ಟರ್ 10 ಅಂತ ಹಾಕ್ಬಿಟ್ಟು ದೊಡ್ಡ ಹಾಕ್ಬಿಡ್ತಾರೆ. ಆದ್ರೆ ಅಂಥದ್ರಲ್ಲಿ ಆ 10 ಪಕ್ಕದಲ್ಲಿ ಇನ್ನೊಂದು 0 ಬಂದು 100 ವರ್ಷ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಸಾಧನೆ. ನನಗೂ ವಿಷ್ಣುಗೂ ಸಮವಯಸ್ಸು, ನನಗಿಂತ 1 ವರ್ಷ ಅಥವಾ 6 ತಿಂಗಳು ದೊಡ್ಡವರು. ಅವರು ಸೆಪ್ಟೆಂಬರ್ 18, 1950, ನಾನು 2 ಫೆಬ್ರವರಿ 1951. ಆದರೆ 6 ಎತ್ತರಕ್ಕೆ ಬೆಳೆದಂಥ ಆ ಮಹಾನ್ ಮನುಷ್ಯನ ಪಕ್ಕದಲ್ಲಿ ನಾನು 3 ಅಡಿ ಇದ್ರೂ ಪರವಾಗಿಲ್ಲ. ಹಾಗಾಗಿ ನನ್ನ ವಿಷ್ಣು, ನನ್ನ ಕುಮಾರ, ನನ್ನ ಸಂಪತ್ ಕುಮಾರ ಅವರ ಕೆಲಸಕ್ಕೆ ನಾನು ಸದಾ ಭಾಗಿಯಾಗಿರ್ತೀನಿ. ನಿಮ್ಮಗಳ ಒಂದು ಸಹಕಾರ ಇರಲಿ. ಇದೇ ಸೆಪ್ಟೆಂಬರ್ 27, 26 ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಲ್ಲಿ ಇರುತ್ತೆ. ಅದರಲ್ಲಿ ಚಿತ್ರೋತ್ಸವ ಇರುತ್ತೆ, ರಂಗಭೂಮಿಗೆ ಸಂಬಂಧಪಟ್ಟದ್ದಿರುತ್ತೆ. ಯಾಕೆಂದರೆ ಅವರು ರಂಗಭೂಮಿಯಲ್ಲೂ ಕೆಲಸ ಮಾಡಿದ್ದಾರೆ, ಹಾಡುಗಾರಿಕೆ ಇದೆ. ಸೊ ಒಟ್ಟಾರೆ ಇನ್ನೇನು ಯೋಜನೆಗಳು ಜಾಸ್ತಿ ಇದೆ. ಸೊ ಅದೆಲ್ಲ ಕೂತು ಚರ್ಚೆ ಮಾಡಿ ನಾವು ಅದನ್ನು ಅನುಷ್ಠಾನಕ್ಕೆ ತರೋಣ. ನನಗೆ ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರಾದಂಥ ವೀರಕಪುತ್ರ ಶ್ರೀನಿವಾಸ್ಗೂ, ಬಾಬು ಸಾರ್ಗೂ ಹಾಗೂ ನಮ್ಮ ಮಿತ್ರರು ಮತ್ತು ನನ್ನ ಗೆಳತಿ ತಮಗೂ ಧನ್ಯವಾದಗಳು ಹೇಳ್ತಾ ಮೇಲಾಗಿ ನನಗೆ ಸದಾ ಬೆನ್ನಲ್ಲಿ ನಿಂತ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ರಾಜೇಂದ್ರ ಸಿಂಗ್ ಸರ್ ಅವರ ಮಾತುಗಳಿಗೆ ಕಿವಿಯಾಗಿಸಬಹುದು. ವೇದಿಕೆ ಸ್ನೇಹಿತರೆ ಹಾಗೂ ಆತ್ಮೀಯ ಪತ್ರಿಕಾ ಪ್ರತಿನಿಧಿಗಳ, ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರೆ, ನಿಜವಾಗ್ಲೂ ನನಗೆ ವಿಷ್ಣುವರ್ಧನ್ ಅಂದರೆ ನಮ್ಮ ವಿಷ್ಣುವರ್ಧನ್ನ ಒಂದು ಒಡನಾಟ, ಪ್ರೊಫೆಷ್ನಲಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಇವೆಲ್ಲದಕ್ಕೂ ಒಂದು ನಾವಿಬ್ಬರು ಅಂಬರೀಷ್ 3 ಜನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಫ್ಯಾಮಿಲಿನಲ್ಲಿ ನಮ್ಮ ಫ್ಯಾಮಿಲಿಲಿ ಏನಾಗಲಿ, ಅವ್ರ ಫ್ಯಾಮಿಲಿಯಲ್ಲಿ ಏನಾಗಲಿ, ಆ ರಿಲೇಷನ್ನು ಭಾಳ ನಮಗೆ ಹತ್ತಿರ ಇತ್ತು. ಇನ್ನು ಪ್ರೊಫೆಷ್ನಲ್ ರಿಲೇಷನ್ ಇದ್ದೇ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಕೆಲವು ಚಿತ್ರಗಳು ನಾನು ವಿಷ್ಣು ಮಾಡಿರೋದು ಉಳ್ಕೊಂಡಿದೆ. ನಿನ್ನೆ ನನಗೆ ಅಮೆರಿಕಾದಿಂದ ಒಬ್ಬರು ಫೋನ್ ಮಾಡಿದ್ದೆ, ಸರ್ ನಿಮ್ಮ ಮುತ್ತಿನ ಹಾರದು ಒಂದು ವ್ಯೂಸು ನೋಡಿದ್ದೀರಾ ಸರ್ ನೀವು ಅಂತ ಕೇಳಿದ್ರು. ಇಲ್ಲಪ್ಪ ನಾನು ಅದನ್ನು ನೋಡಿಲ್ಲ. ಅವರು ಕಳಿಸ್ಕೊಟ್ರು. 14 ಕೋಟಿ ಜನ ಆಲ್ ಓವರ್ ವರ್ಲ್ಡ್ ದೇವರು ಹಾಡು ನೋಡಿದ್ದಾರೆ. 14 crores. ನಾನಂದೆ ₹1 ಕೊಟ್ಟಿದ್ರು, ನನಗೆ 14 ಕೋಟಿ ಯಾರು ಬಂದಿತ್ತಲ್ಲ, ಇದು ಎಲ್ಲ ಹೋಗ್ತಿದೆಯೋ ಗೊತ್ತಿಲ್ಲ. ಹಾಗೆ ಬಿಡು, 14 ಕೋಟಿ ನೋಡಿದಾರಲ್ಲ, ಸಂತೋಷ. ಅಂದರೆ ಏನು ಅಂದರೆ ಒಂದೊಂದು ಸಿನಿಮಾ ಒಂದೊಂದು ಯುಗಾನೇ ಅದು ಆವರಿಸ್ಕೊಂಡು ಅದನ್ನು ತೆಗೆಯೋಕ್ಕಾಗೋದಿಲ್ಲ. ಅದರ ಹಲವಾರು ಚಿತ್ರಗಳಿದೆ ಚಿತ್ರರಂಗದಲ್ಲಿ. ಅದರಲ್ಲೂ ವಿಷ್ಣುವರ್ಧನ್ ಇವತ್ತು ನಿಜವಾದ ವೀರಕಪುತ್ರ ಶ್ರೀನಿವಾಸ್ ಅವರು ನನಗೆ ಈಗ ಬಂದ ತಕ್ಷಣ ಈಗ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ಇನ್ನು 2 ದಿವಸ 3 ದಿವಸ ಬೇಕು ನನಗೆ ಮತ್ತೆ ನಾರ್ಮಲಿಗೆ ಬರೋಕ್ಕೆ. ಯಾಕೆಂದರೆ ಅಷ್ಟೇ ಎಮೋಷ್ನಲಿ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲ ಒಂಥರ ನಮ್ಮ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಲ್ಲ, ಹಾಗೆ ನಾವು ಚಿಕ್ಕಂದಿನಿಂದ ಹೇಗಿದ್ವಿ, ಏನು ಸ್ವಿಚ್ಗಳು ಹೇಗೆ ಮಾಡಿದ್ವಿ, ಎಂತೆಂಥ ಸಮಯಗಳನ್ನ ನಾನು ವಿಷ್ಣು ಅಂಬರೀಷ್ ಕಳೆದಿದ್ದೀವಿ ಎಲ್ಲ. ಅದರಿಂದ ನಮ್ಮ ವೀರಕಪುತ್ರ ಅವರು ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನು ಒಂದು ವಿಷ್ಣುವರ್ಧನ್ ಫಂಕ್ಷನ್ ಭಾಳ ಅದ್ಭುತವಾಗಿ ಮಾಡಿದರು. ಈಗಲೂ ಅವರು ಲಾಸ್ಟ್ ಇಯರೇ ಇದು ಆಗಬೇಕಾಗಿತ್ತು. ಲಾಸ್ಟ್ ಇಯರು ಟೈಮ್ ಭಾಳ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಪ್ಲ್ಯಾನ್ ಮಾಡೋಣ ಅಂತೇಳಿ ಕೆಲವು ಪ್ರಯತ್ನ ಎಲ್ಲ ಮಾಡಿದ್ವಿ. ಆಮೇಲೆ ಹೆಂಗೋ 75ನೇ ವರ್ಷ ಬರ್ತಾ ಇದೆಯಲ್ಲ, ಒಂದೇ ಸರಿ ಮಾಡಿಬಿಡೋಣ ಅಂತೇಳಿ ಮುಂದಕ್ಕೆ ಹಾಕ್ಕೊಂಡ್ವಿ. ಇವಾಗ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ನಟನಿಗೆ ಸಾವೇ ಇರಲ್ಲ. ಫಿಸಿಕಲಿ ಸತ್ತಿರ್ಬೋದು, ಆದರೆ ಸ್ಕ್ರೀನ್ ಮೇಲೆ ಸಾಯೋಕ್ಕೆ ಆಗಲ್ಲ. ಈ ವಿಲ್ ಬಿ ಎವರ್ ಗ್ರೀನ್. ಈಗ 200 ಪಿಕ್ಚರ್ ಮಾಡಿ 1 ಜನರೇಷನ್ ಅಲ್ಲ, 2 ಜನರೇಷನ್ 3 ಜನರೇಷನ್ ನೋಡ್ತಾನೆ ಇರ್ತಾರೆ. ಏಕೆಂದರೆ ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ನಟ. ಆಮೇಲೆ
ಕೆಲವು ವಿಚಾರದಲ್ಲಿ ನಟರು ಸ್ವಾರ್ಥ ಇರ್ತಾರೆ, ಒಪ್ಕೊಳ್ಳಲ್ಲ ಎಲ್ಲ ಪಾತ್ರಗಳನ್ನ. ಬಟ್ ವಿಷ್ಣು ಆ ಥರ ಇಲ್ಲ. ಡೈರೆಕ್ಟ್ರು ಕತೆ ಅವೆರಡಕ್ಕೆ ಏನು ಹೇಳಿದ್ರು ಸರಿ, ಮಾಡ್ಬೇಕೇನೋ ಮಾಡ್ತೀನಿ, ಆ ಥರ ಒಬ್ಬ ನಟ. ಇವತ್ತು ಭಾಳ ಕಷ್ಟ. ಇವತ್ತು ನಟರನ್ನ ನೋಡೋಕ್ಕೆ ಕಷ್ಟ, ಕತೆ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಕಾದಂಬರಿಗಳು ಹೇಳಿದ್ರು ದೂರ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಪ್ಯಾನ್ ಇಂಡಿಯಾ ಬೇಕು, ನಮ್ಮ ಕತೆ ಬೇಡ ಅವ್ರಿಗೆ. ಬಟ್ ಆದರೆ ವಿಷ್ಣು ಆ ಥರ ಇಲ್ಲ. ನೀವೆಲ್ಲ ಆ ಕೆರಿಯರ್ನಲ್ಲೇ ಪಿಕ್ಚರ್ಗಳು ನೋಡ್ಕೊಂಡ್ಬನ್ನಿ, ಆ ಥರ ಮಾಡಿದ ಪಿಕ್ಚರ್ಗಳೆಲ್ಲ ಭಾಳ ವಿಭಿನ್ನವಾದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಸೈ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್. ಲಂಚ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಆಡಿಯನ್ಸ್ಗೆ ಮಾತ್ರ ಲಂಚ ಕೊಡೋಕ್ಕಾಗಲ್ಲ. ಏನು ಆಡಿಯನ್ಸ್ಗೆ ಹೋಗ್ಬಿಟ್ಟು ನಾವು ನನ್ನ ಪಿಕ್ಚರ್ ಚೆನ್ನಾಗಿದೆ ಹೇಳು, ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗದೇ ಇಲ್ಲ. ಆಡಿಯನ್ಸು ಅವರು ನೋಡಿ ಬೇಷ್ ಅಂತ ಒಂದ್ಸರಿ ಬೆನ್ ತಟ್ಬಿಟ್ಮೇಲೆ ಅದು 100% ಪ್ಯೂರ್ ಗೋಲ್ಡನ್. ಆ ಥರ ಒಂದು ವಿಷ್ಣುವರ್ಧನ್ ಅವರ ಅಭಿನಯ. ಇವತ್ತಿಗೂ ಎಷ್ಟೋ ಸಬ್ಜೆಕ್ಟ್ಗಳು ಓದ್ತಾ ಇದ್ರೆ ನನಗೆ ವಿಷ್ಣುನೇ ಮೈಂಡಿಗೆ ಬಂದು ಹೋಗುತ್ತೆ, ಯಾರಿಲ್ವಲ್ಲಪ್ಪ ಮಾಡೋದಕ್ಕೆ ಅಂತ. ಈ ಥರದ್ರಲ್ಲಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ನೋಡಿ ಸ್ವಲ್ಪ ದುಡ್ಡು ಖರ್ಚು ಕಮ್ಮಿ ಮಾಡಿ ಉಳಿದಿರೋ ಖರ್ಚಲ್ಲಿ ಯಾರಿಗಾದ್ರೂ ಓದಿಸೋದಕ್ಕಾಗಲಿ ಇಲ್ಲ ಒಂದಿಷ್ಟು ಮೆಡಿಕಲ್ ಫೆಸಿಲಿಟೀಸ್ ಆಗಲಿ ಅದನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿ. ಇದು ಇದ್ದೇ ಇದೆ, ಬರ್ತೀವಿ, ಊಟ ಮಾಡ್ತೀವಿ, ಹೊರಟೋಗ್ಬಿಡ್ತೀವಿ. ಬಟ್ ಆದರೆ ಒಂದು ಸ್ಕಾಲರ್ಶಿಪ್ ವಿಷ್ಣು ಹೆಸರು ಒಂದು 10 ಜನ ಹುಡುಗರಿಗೆ SLC PUC ಒಂದು 50 ಜನಕ್ಕೆ ಹಾರ್ಟ್ ಆಪ್ರೇಷನ್ನು ಆ ಥರದಾದ್ರು ಮಾಡಿದ್ರೆ ವಿಷ್ಣುಗೆ ಅದು ಭಾಳ ಇಷ್ಟ ಆಯಿತು. ಆ ಥರದ್ದು ಭಾಳ ಇಷ್ಟ ಆಯಿತು. ಆಮೇಲೆ ನನ್ನ ಇನ್ನೂ ಒಂದು ಸಜೆಷನ್ ಏನು ಅಂದರೆ, ವಿಷ್ಣುವರ್ಧನ್ ಮಾಡಿರೋ ಪಾತ್ರಗಳ ಬಗ್ಗೆ ಒಂದು 2 ಪುಸ್ತಕ. ಯಾಕೆಂದರೆ ನೀವು ಪುಸ್ತಕದಲ್ಲಿ ಭಾಳ, ಯಾಕೆಂದರೆ ನೀವು ಮಾಡೋ ಥರ ಪುಸ್ತಕದ ಹಬ್ಬ ಎಲ್ಲ ಯಾರೂ ಮಾಡೋಕ್ಕಾಗೋದಿಲ್ಲ. ಒಂದು ಪುಸ್ತಕಕ್ಕೇನೆ ಆ ಬಿಸ್ನೆಸ್ಗೆ ಒಂದು ಹೊಸ ರೂಪ ತಂದು ಕೊಟ್ರಿ ನೀವು. ಆದ್ದರಿಂದ ಆ ಒಂದು ಪಿಕ್ಚರ್ಸ್ನ ಹಾಕಿ ಬೇಕಾದ್ರೆ ಒಂದು ನ್ಯಾಷನಲ್ ಕ್ರಿಟಿಕ್ಸ್ನ ಕರೆಸಿ ಅವ್ರ ಕೈಲಿ ಅದನ್ನು ವ್ಯಾಲ್ಯೂ ಮಾಡಿಸಿ ಆ ಪುಸ್ತಕಗಳು ಬರೆದ್ರೆ ಮುಂದೆ ಬರುವಂಥ ಆ್ಯಕ್ಟ್ರಿಗೆ ಮತ್ತೆ ಇವತ್ತು ಇಷ್ಟರಲ್ಲೇ ವಿಶ್ವವಿದ್ಯಾನಿಲಯಗಳಲ್ಲೆಲ್ಲ ಶುರು ಮಾಡ್ತಾ ಇದ್ದಾರೆ ಕೋರ್ಸು. ಯಾಕೆಂದರೆ ನನಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನೋ ಒಂದು ಅಸೈನ್ಮೆಂಟ್ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ. ಅದರಿಂದ ಈ ಥರದ ಪುಸ್ತಕಗಳು ಭಾಳ ಮುಖ್ಯ ಆಗುತ್ತೆ. ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಖರ್ಚಿದೆ, ಖರ್ಚು ಎಷ್ಟು ಬೇಕು ಅಷ್ಟು ಮಾಡಿ, ಎಷ್ಟು ಉಳಿಸ್ಬಿಟ್ಟು ಆ ಕೆಲಸಗಳಿಗೆ ಯಾವ ಥರ ಒಂದು ಸ್ಕಾಲರ್ಶಿಪ್ಪು, ಆಮೇಲಿಂದ ಒಂದು ಹಾರ್ಟ್ ಆಪ್ರೇಷನ್ನು ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಕಿಡ್ನಿನೋ ಯಾವುದಕ್ಕಾದ್ರೂ ಒಂದು ಚೂರು ಕೊಟ್ಟರೆ ವಿಷ್ಣು ಹೆಸರು ಯಾವಾಗಲೂ ಅದು ಅವ್ರ ಮನಸ್ಸಿನಲ್ಲೂ ಆ ಫ್ಯಾನ್ಸು ಅಲ್ಲಿ ಇದ್ದೇ ಇರ್ತಾರೆ. ನೋಡಿ ಫ್ಯಾನ್ಸ್ ಅಂತ ವಿಜಯ್ ಒಂದು ಉದಾಹರಣೆ. ಫ್ಯಾನ್ಸೇ ಕರ್ಕೊಂಡ್ಬಂದಿದ್ದು ಇವತ್ತು ಚೀಫ್ ಮಿನಿಸ್ಟರ್. ಅಂದರೆ 5 ವರ್ಷದಿಂದ 9,000 ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ವಿಷ್ಣುವರ್ಧನ್ ಅಂಬರೀಷ್ಗೂ ಆ ಒಂದು ಇದಿತ್ತು. ಅಂಬರೀಷ್ಗೆ ಏನು ಇಷ್ಟ ಇರಲಿಲ್ಲ, ಬೇಡ ಬಿಡು ಅಂತ ಅವನು ಕೆರೆ ಮಾಡಲಿಲ್ಲ. ವಿಷ್ಣುವರ್ಧನ್ಗೂ ಮೊದಲಿಂದ ಪಾಲಿಟಿಕ್ಸ್ ಏನೂ ಬರಲಿಲ್ಲ. ಹಾಗಾದ್ರೂ ಫ್ಯಾನ್ಸ್ದು ಪವರ್ ಆಫ್ ದಿ ಫ್ಯಾನ್ಸ್ ಇದೆಯಲ್ಲ, ಇವತ್ತು ಅದು ಮೊದಲಿಂದ ತಮಿಳ್ನಾಡಲ್ಲಿ ಇದ್ದೇ, ಆಂಧ್ರ ಪ್ರದೇಶದಲ್ಲಿದೆ. ಇವತ್ತು ಏನು ಮಟ್ಟಕ್ಕೆ ಅವರು ಬಂದಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರ ಭಾಳ ಮುಖ್ಯ. ಆಮೇಲೆ ಇದು ನಮ್ಮ ಕರ್ತವ್ಯ. ಯಾಕೆಂದರೆ ನಮ್ಮನ್ನು ಬಿಟ್ಟು ಒಬ್ಬ ಸ್ನೇಹಿತನ ಮತ್ತೆ ನಾವು ಅವನು ಎಲ್ಲೋ ಇದ್ದಾನೆ, ಎಲ್ಲೋ ಬದುಕಿದ್ದಾನೆ, ಅವನ ಆತ್ಮ ಎಲ್ಲೋ ಇದೆ, ಅವನ ಆತ್ಮಕ್ಕೆ ಒಂದು ಸಂತೋಷ ಸಿಗಬೇಕು ಅನ್ನೋದು ನಮ್ಮೆಲ್ಲ ಒಂದು ಕರ್ತವ್ಯ. ಮತ್ತು ಅದಕ್ಕೆ ನಾವು ರಾತ್ರಿ ಹಗಲು ಒಂದು ಕನ್ನಡದಲ್ಲಿ ಈ ಥರ ಮಾಡಿದ್ದಾರೆ ಅಂತೇಳಿ ಬೇರೆ ದೇಶದ ಎಲ್ಲ ಕಡೆಗಳಲ್ಲೂ ಬೇರೆ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಒಂದು ಜ್ಞಾನೋದಯ ಆಗಬೇಕೆ. ಅವರೇ ಒಬ್ಬ ಆರ್ಟಿಸ್ಟ್ ಆದ್ರೂ ಅವರು ಆಮೇಲಿಂದ ಅವನ್ನ ತಗೊಂಡ್ಬಂದು ಮತ್ತೆ ಬದುಕಿಸಿ ತೋರಿಸಿದ್ದಾರೆ ಅನ್ನೋ ಒಂದು ಪ್ರೋಗ್ರಾಮ್ ಆಗಬೇಕಿದೆ. ಖಂಡಿತ ನಾವೆಲ್ಲ ಸೇರಿ ನಿಮ್ಮ ಕೋಆಪರೇಷನ್ ನೀವು ಕೊಡ್ತೀರ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೂ ಈ ಒಂದು ಅದ್ಭುತವಾದ ಸಮಾರಂಭನ ಸೆಪ್ಟೆಂಬರ್ 27ನೇ ತಾರೀಕು ಮಾಡೋಣ. ನಮ್ಮ ಕೈಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಅದೋ ಅದಕ್ಕೆ ಮೀರಿ ನಾವು ಮಾಡಿ ಶ್ರೀನಿವಾಸ ಅವ್ರ ಜೊತೆ ನಿಂತುಕೊಂಡು ಇದೊಂದು ಫಂಕ್ಷನ್ನ ವಿಷ್ಣುವರ್ಧನ್ನ ಮತ್ತೆ ಲೈವ್ ತರೋಣ ಅನ್ನೋ ಒಂದು ಆಸೆ ಎಲ್ಲರಿಗೂ ಆಗುತ್ತೆ. ಫ್ಯಾನ್ಸು, ಆರ್ಟಿಸ್ಟು, ಎಷ್ಟು ಜನ ಇವತ್ತಿಗೂ ನಾನು ಎಲ್ಲೋದ್ರು, ಯಾವ ಮದುವೆಗೆ ಹೋಗಲಿ ಎಲ್ಲೋಗಲಿ ಹೆಂಗಸರು ಫಸ್ಟು ವಿಷ್ಣುವರ್ಧನ್, ಸಾರ್ ವಿಷ್ಣುವರ್ಧನ್
ನನ್ನನ್ನು ಮುಟ್ಬಿಟ್ಟು ಅವರು ಸರ್ ನೀವು ವಿಷ್ಣುವರ್ಧನ್ ಜೊತೆಲಿ ಇದ್ರಲ್ಲ, ನಿಮ್ಮನ್ನು ಮುಟ್ಟಿದ್ರೆ ವಿಷ್ಣುವರ್ಧನ್ ಮುಟ್ಟಿದಂಗೆ ಆಗುತ್ತೆ ಅಂತೇಳಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ವಿಷ್ಣುವರ್ಧನ್ನ ಅಷ್ಟು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ 6 ಕೋಟಿ ಕನ್ನಡಿಗರು. ಈ ಒಂದು ಸಮಾರಂಭ ನನಗೆ ಈ ಕರೆದು ನಾನು ಏನು ಬೇಡ ನಾವು ಕೆಲಸ ಮಾಡ್ತೀವಿ ಅಂತ, ಇಲ್ಲ ಸರ್ ನೀವು ಬನ್ನಿ ಅಂತ ಹೇಳೋದು, ಸರಿ ಅಂತೇಳಿ ನಿಮ್ಮನ್ನು ಎಲ್ಲರನ್ನೂ ಭೇಟಿ ಮಾಡ್ದಂಗಾಯಿತು. ಮತ್ತು ಶ್ರೀನಿವಾಸ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ನಾವು ಒಂದು 1000 ರೂಪಾಯಿ ಬಾಂಡಲ್ಲಿ ಬರ್ಕೊಟ್ಬಿಡ್ತೀವಿ ನಿಮ್ಮ ಜೊತೆಯಲ್ಲಿ. ನಾವು ಯಾವಾಗಲೂ ಇದ್ದು 27ನೇ ತಾರೀಕುವರೆಗೂ ನಿಮ್ಮದು ಫಂಕ್ಷನ್ ಮುಗಿಸಿ ವಿಷ್ಣುವರ್ಧನ್ನ ಒಂದು ಲೈವ್ ತೋರಿಸೋಣ ಎಲ್ಲ ಕಡೆಗೆ. ಥ್ಯಾಂಕ್ ಯು. ಇದಿಷ್ಟು ಮಾತುಗಳು ಸೆಪ್ಟೆಂಬರ್ 27 ಕುರಿತಾಗಿ ಇದರಲ್ಲಿ ಇವರು ಈವೆಂಟ್ಸ್ಗೆ ಸಹಕಾರವಾಗಿ ನಿಂತಿದ್ದಾರೆ. ಮಾತು ಎಲ್ಲರಿಗೂ ನಮಸ್ಕಾರ. ಇಷ್ಟು ದೊಡ್ಡ ಕಾರ್ಯಕ್ರಮ ಫಸ್ಟ್ ಟೈಮು ವಿಷ್ಣು ಸರ್ ಆಗ್ತಾ ಇರೋದು. ಇದರಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ಟ ಕೃಷ್ಣ ಸೇವಾ ಸಮಿತಿಗೆ ಶ್ರೀನಿವಾಸ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೂ ಸರ್ ರಾಜೇಂದ್ರ ಸರ್ ಆಗಲಿ, ಸುಂದರ್ ಸರ್ ಆಗಲಿ, ಇವರೆಲ್ಲ ಇರೋದ್ರಿಂದ ಇಡೀ ಇಂಡಸ್ಟ್ರಿ ಭಾಗವಹಿಸುತ್ತೆ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ನಾವು ಪ್ಲಾನ್ ಮಾಡಿದ್ವಿ. ಈವನ್ ಸ್ಟೇಜ್ ಆಗಲಿ, ಬ್ರ್ಯಾಂಡಿಂಗ್ ಆಗಲಿ, ರಿನ್ಯೂ ಬ್ರ್ಯಾಂಡಿಂಗ್ ಆಗಲಿ ಆ್ಯಂಡ್ ಪಾತ್ರೆ ಆಗಲಿ ಪ್ಲಾನಿಂಗ್ ಸಮೇತ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ನಮಗೆ ವಿಷ್ಣು ಸರ್ ಅಂತ ಈವೆಂಟ್ ನಾವು ಯಾರ ಹತ್ರ ಮಾತಾಡಿದ್ರು ಎವ್ರಿಬಡಿ ಹ್ಯಾಸ್ ಅ ವೈಡ್ ಸ್ಮೈಲ್ ಆನ್ ದರ್ ಫೇಸ್. ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಅವ್ರ ತೆರೆ ಮೇಲೆ ಎಷ್ಟು ಒಳ್ಳೆ ವ್ಯಕ್ತಿನೋ ತೆರೆ ಹಿಂದೆನೂ ಅಷ್ಟೇ ಬ್ಯೂಟಿಫುಲ್ ವ್ಯಕ್ತಿ ಅಂತ ನಾವು ಇವಾಗ ಆರ್ಗನೈಸ್ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಸ್ಟೋರೀಸ್ ಅವ್ರ ಬಗ್ಗೆ ಆಗಲಿ, ಅವ್ರ ಕೆಲವೊಂದು ಲೈಫ್ ಐಡಿಯಲ್ಸ್ ಕೇಳಿ ತಿಳ್ಕೊಳ್ಳೋದಾಗಲಿ ಸುಮಾರು ಈ ಥರ ನಮಗೆ ಸಿಚುವೇಶನ್ಸ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ನಿಯರ್ಲಿ ಅನ್ ಈವೆಂಟ್, ಇಟ್ ಈಸ್ ಸೆಲಿಬ್ರೇಟಿಂಗ್ ಹಿಸ್ ಲೈಫ್. ಒಬ್ಬರು ವ್ಯಕ್ತಿ ತೀರೋದ್ಮೇಲೆ ಅವ್ರು ನಿಜವಾಗ್ಲೂ ಗಳಿಸಿರೋದು ಆಸ್ತಿ ಅಂದರೆ ದ ಫ್ಯಾನ್ಸ್ ಆ್ಯಂಡ್ ಜನರು ಯಾರು ಅವ್ರಿಗೋಸ್ಕರ ಖುಷಿ ಪಟ್ಟು ಅವ್ರನ್ನ ಜ್ಞಾಪಿಸ್ಕೊಂಡು ಹಾಕ್ತಾರೋ ಅವ್ರನ್ನ ನಾವು ನಿಜವಾಗ್ಲೂ ಅದನ್ನ ನೋಡಿ ನಾವು ಒಬ್ರದ್ದು ಹಿರಿಮೆ ಗುರುತಿಸ್ಬೇಕು. ಸೊ ವಿ ಆರ್ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್ ಆ್ಯಂಡ್ ವೀರಕಾಪುತ್ರ ಸರ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ನಾವು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಆನ್ ದ ಸ್ಟೇಜ್, ಆಫ್ ದ ಸ್ಟೇಜ್, ಅ ಲಾಟ್ ಆಫ್ ಇನ್ಸ್ಟೆನ್ಸಸ್ ಆ್ಯಂಡ್ ತುಂಬ ಕಥೆಗಳೆಲ್ಲ ಕೇಳಿ ಖುಷಿ ಆಗುತ್ತೆ. ನಮಗೂ ಕಲಿಯೋದು ತುಂಬ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಆ್ಯಂಡ್ ಸಿದ್ದರಾಜು ಅವರಾಗಲಿ, ರಾಜೇಂದ್ರ ಸರ್, ಆಮೇಲೆ ಸುಂದರರಾಜ್ ಸರ್, ಎವ್ರಿಬಡಿ ಆರ್ ವೆರಿ ಸಪೋರ್ಟ್ ಆಸ್ಕಿಂಗ್ ಫಾರ್ ಇಟ್. ಥ್ಯಾಂಕ್ ಯು. ಇದಿಷ್ಟು. ಇದ್ರ ಜೊತೆ ಇನ್ನೊಂದು ಹೆಸರು ತಗೊಂಡ್ಬಿಟ್ಟು ನಾನು ಮಾತು ಹೋಗ್ತೀನಿ, ಆಮೇಲೆ ನೀವು ಪ್ರಶ್ನೆ ಕೇಳ್ಬೋದು. ಮೊನ್ನೆ ರಾತ್ರಿ ಕಿತ್ತ ಸುದೀಪ್ ಸರ್ ಹತ್ರ ಹೋಗಿದ್ದೆ. ನಾನು ವಿಷ್ಣು ಸರ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಇದ್ದರೂ ಕೂಡ ದೊಡ್ಡ ಮಟ್ಟದ ನನ್ನ ಕೈ ಮೀರಿ ಆಗಿದ್ದಕ್ಕೆಲ್ಲರೂ ಕೂಡ ನಾನೊಂದು ವ್ಯಕ್ತಿನ ನಂಬಿ ಕೂತಿರ್ತೇನೆ. ಸೊ ಅದರಲ್ಲಿ ಕಿತ್ತ ಸುದೀಪ್ ಸರ್ ಒಂದು ಮೊನ್ನೆ ತುಂಬ ವಿಸ್ತೃತವಾದ ಚರ್ಚೆ ಆಯಿತು. ಅವರು ಈ ಅಮೃತ ಮಹೋತ್ಸವನ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನುವಂತಹ ಮಾತನ್ನು ಹೇಳಿ ಅವರು ಉತ್ತಮ ವ್ಯಕ್ತಿಯಾಗಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತಾ, ಈಗ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಒಳಗಾಗ್ತದೆ. ಸರ್, ಪರ್ಟಿಕ್ಯುಲರ್ ಆಗಿ ಸುದೀಪ್ ಸರ್ ಅಂದರೆ ವಿಷ್ಣುವರ್ಧನ್ ಸರ್ ಪಾತ್ರ ಮಾಡಿರೋದು ಸಿನಿಮಾ. ಅದೇ ರೀತಿ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನಟರು ಆ ರೀತಿ ಪಾತ್ರಗಳನ್ನು ಮಾಡಿದ್ದಾರೆ. ಅವರು ಕೂಡ ಎಲ್ಲ ಒಗ್ಗೂಡಿಸುವಂಥ ಪ್ರಯತ್ನ ಆಗುತ್ತಾ ಇಂಡಸ್ಟ್ರಿಯಿಂದ ಈಗಿರುವಂಥ ಸ್ಟಾರ್ ಯಾರ್ಯಾರೆಲ್ಲ ಸಪೋರ್ಟ್ ನಿಮಗಿದೆ? ಸರ್, ಬಹುತೇಕ ನನ್ನ ಆಪ್ತರ ಎಲ್ಲರ ಜೊತೆಗೂ ಮಾತಾಡಿ, ನನಗೆ ಆಪ್ತವಾಗಿರುವಂತಹ ಎಲ್ಲರ ಜೊತೆ ಮಾತನಾಡಿದ್ದೀನಿ. ನನಗೆ ಪರಿಚಯ ಇದ್ದಷ್ಟವರಿಗೆ ಸರ್ ಇದ್ದಾರೆ, ಇವರಿದ್ದಾರೆ, ಇನ್ನೊಂದಷ್ಟು ಜನ ಇದ್ದಾರೆ. ಮತ್ತೆ ಅಲ್ಲಿಂದ ನೀವು ಸುದೀಪ್ ಸರ್ ಕಡೆಯಿಂದ ಒಂದಷ್ಟು ಜನ ಫೋನ್ ಮಾಡ್ಕೊಂಡ್ರು. ಬಟ್ ನನ್ನ ಉದ್ದೇಶ ಸರ್, ಅಭಿಮಾನಿಗಳು ಮಾಡೋದಾದ್ರೆ ಮಾಡಿಬಿಟ್ಟಿದೆ. ನಾವು 2 ಲಕ್ಷ ಜನರ ಸೇರಿ ಮಾಡಿಬಿಟ್ಟಿದ್ದು, ಅದ್ರ ಶಕ್ತಿನೇ ಬೇರೆ ಅದು. ಬಟ್ ಇಡೀ ಚಿತ್ರರಂಗ ಒಗ್ಗೂಡಿ ಮಾಡಬೇಕು. ಅದರಿಂದ ಯಾರನ್ನು ಬಿಡಲ್ಲ, ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಕರೆದು ಬರ್ತೇವೆ. ಬರ್ದೇ ಇದ್ರೆ ನೀವೆಲ್ಲ ವಿಚಾರಿಸ್ಕೊಳ್ಳಿ, ಬಟ್ ಎಲ್ಲರನ್ನು ಕರಿತೀವಿ. ಹಾ, ಹೌದು ಹೌದು. ಅವ್ರ ಮನೆಯವರನ್ನು ಕರಿತೀವಿ. ಅವ್ರ ಮನೆಯವರಲ್ಲ, ನಮ್ಮ ಮನೆಯವರು, ಅವರನ್ನು ಕರಿತೀವಿ. ನಮ್ಮ ಮನೆಯವರವರು ಕರಿತೀವಿ.
ಬರೋರು ಎಲ್ಲರೂ ಕೂಡ ನಮ್ಮವರು ಬಂದಿರೋರು ಇಡೀ ಚಿತ್ರರಂಗ ಸೇರಿ ಸಂಭ್ರಮಿಸ್ತಾ ಇರೋದ್ರಿಂದ ಮತ್ತೆ ನಾನು ಈಗ ಮಾಡ್ತಿರುವಂತದ್ದಲ್ಲ, ಇದು ಡಾಕ್ಟರ್ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಅಲ್ಲಿ ಡೆಲ್ಲಿಯಲ್ಲಿ 2017ರಲ್ಲಿ ಇಲ್ಲಿ ಮದುವೆಗಳಿಗೆ ಬಸ್ ಬುಕ್ ಮಾಡ್ಕೊಂಡಾಗೆ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ ಮಾಡಿ ಬಂದಿರುವಂತ ಇತಿಹಾಸ ಇದೆ. ಅವತ್ತು ಅವ್ರು ಬಂದಿರಲಿಲ್ಲ, ಆದ್ರೆ ಅವ್ರದ್ದೊಂದು ಮಾತು ಎಲ್ಲರ ಜೊತೆಗೂ ಮಾತಾಡ್ತಾರೆ, ನೀವು ಬೇಕಾದ್ರೆ ಕೇಳಿ. ಅಭಿಮಾನಿಗಳು ಏನ್ ಮಾಡಿದ್ರು ಕೂಡ ನಮ್ ಸಪೋರ್ಟ್ ಇದೆ, ನಾವು ಬರಕ್ ಆಗದೆ ಹೋಗ್ಬೋದು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಹೊರತು ಮಾಡಬೇಡಿ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ಕರೆಕ್ಟ್ ಅಲ್ವಾ? Yes. ಗಮನಕ್ಕೆ ತರೋದಾಗಿದೆ ಅಥವಾ ನಿಮ್ಮ ತಂದೆ ಆಗಿದೆ ಆಲ್ರೆಡಿ. ಅಲ್ಲ ಸರ್, ನಿಮ್ಮ ಮತ್ತೆ ಅವರ ಫ್ಯಾಮಿಲಿ ಬಾಂಡಿಂಗ್ ಯಾಕಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸಂದರ್ಭದಲ್ಲಿ. ಸೊ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತೆ ಈ ಪ್ರತಿಯೊಂದು ಹಂತದಲ್ಲೂ ಅವರ ಒಂದು ಪ್ರೆಸೆನ್ಸ್ ಸಲಹೆ ಬೇಕಾಗುತ್ತೆ. ಸೊ ಅದನ್ನೆಲ್ಲ ನೀವು ಮಾಡ್ತಾ 100% ಅವರ ಸಲಹೆ ತಗೊಂಡೇ ಮುಂದಕ್ಕೆ ಹೋಗ್ತೀವಿ. ಆಗದೆ ಇದ್ದಾಗ ವಿಧಿ ಇಲ್ಲ ಹೋಗ್ತೀವಿ, ಬಟ್ ಅದರಿಂದ ಸಂಭ್ರಮ ಆಗ್ಲೇಬೇಕಾಗುತ್ತೆ. ಆಗದೇ ಇದ್ದಾಗ ನಿಮ್ಮಲ್ಲೇ ಕಾನ್ಫಿಡೆಂಟ್ ಇಲ್ವಲ್ಲ ಸರ್? ಸರ್ ನಾನು ಕಲಾವಿದರಿಗೂ ಅದನ್ನೇ ಹೇಳಿದೆ, ಎಲ್ಲರ ಮನೆಗೆ ಹೋಗ್ತೀನಿ, ಅವ್ರು ಬರ್ದೇ ಇದ್ರೆ ಎಲ್ಲ ಕುಟುಂಬ ಅಲ್ವಾ, ಇಡೀ ಕುಟುಂಬ ಎಲ್ಲರೂ ಒಂದು ಕುಟುಂಬ ಅಂತ ನಾನು ಕನ್ಸಿಡರ್ ಮಾಡಿದ್ದೇನೆ. ಪ್ರತಿಯೊಬ್ಬರು ಹೋಗಿ ಕರೆದು ಬರ್ತೀನಿ ಸರ್, ಪ್ರತಿಯೊಬ್ಬರು ಕರೆದು ಬರ್ತೀವಿ. ಇದು ಅಭಿಮಾನಿಗಳು ಮಾಡ್ತಾ ಇರೋದು, ಚಿತ್ರರಂಗ ಭಾಗವಹಿಸಲು ಆಶಿಸ್ತಾ ಇದೀವಿ. ಇದರಲ್ಲಿ ನಿಮ್ಮ ಮಾತಲ್ಲೇ ಆಗದಿದ್ರೆ ಅನ್ನುವಂತ ಪದ, ಇದು ಆಗಬೇಕು ಅಂತ ನಡೀತಾ ಇರುವಂತ ಕಾರ್ಯಕ್ರಮ. ಹೌದು. ಆಗದೇ ಇದ್ರೆ ಏನ್ ಅನ್ನುವಂತ ಪದ ಮಾಡ್ತಾರೆ? ಯೂಸ್ ಮಾಡಿದ್ರೆ ನಿಮ್ಮಲ್ಲೇ ಅಲ್ಲಲ್ಲ, ಕಾನ್ಫಿಡೆಂಟ್ ಅಲ್ಲ. ಈಗ ನಾನು ಏನ್ ಮಾಡ್ಬೋದು, ಕರಿಬಹುದು, ಏನ್ ಕರಿಬಹುದು, ಹೇಗ್ ಬೇಕಾದ್ರೂ ಕರಿಬಹುದು, ಕಾಲು ಬಿದ್ದಾದ್ರೂ ಕರಿಬಹುದು, ಅದನ್ನ ನಾನ್ ಮಾಡ್ಬೋದು. ಬರ್ತಾ ಇದ್ರೆ ಏನ್ ಮಾಡಬಹುದು ಅದನ್ನ ಕೇಳ್ತಾ ಇದ್ದೆ. ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ನಾನು ಅದನ್ನ ಹೇಳಿಲ್ಲ, ಅವ್ರು ಬರ್ಬಹುದಲ್ವಾ, ನೀವು ಬರಲ್ಲ ಅಂತ ಹೆಂಗ್ ನಿರ್ಧಾರ ಮಾಡೋದು? ಸರ್, ಈಗ ಈ ಒಂದು ಪ್ರೊಸೀಜರ್ ತುಂಬಾ ದಿವಸಗಳಿಂದ ನಡೀತಾ ಇದೆ ಹೌದು. ಕಾರ್ಯಕ್ರಮದಲ್ಲಿ. ಹೌದು. ಎಷ್ಟು ಮಟ್ಟಿಗೆ ಅವರನ್ನ ಹೋಗಿ ಇದ್ರ ಬಗ್ಗೆ ಕೇಳ್ಕೊಂಡಿದ್ದೀರಾ ಅಥವಾ ಆ ಪ್ರತಿ ಹಂತದಲ್ಲೂ ಅವರ ಸಲಹೆ ತಗೊಂಡು ಕಾಂಟ್ಯಾಕ್ಟ್ ಅಲ್ಲಿ ಇವಾಗ್ಲೂ ಇದ್ದೀರಾ, ಹೇಗೆ? ಇಲ್ಲ, ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಅದು ನಿಮಗೂ ಎಲ್ಲರಿಗೂ ಗೊತ್ತಿದೆ. ಅಭಿಮಾನ ಸ್ಟುಡಿಯೋ ವಿಷಯದಲ್ಲಿ ನಾವು ಇಲ್ಲೇ ಆಗ್ಬೇಕಂತ ಅಭಿಮಾನಿಗಳೆಲ್ಲ ಇದ್ವಿ. ಅವರು ಮೈಸೂರು ಬನ್ನಿ, ಯಾರು ಮೈಸೂರು ಬರಲ್ಲ ಅವ್ರು ನೀವು ಅಭಿಮಾನಿಗಳಲ್ಲ ಅಂತ ಹೇಳಿದ್ರು. ಬಟ್ ನಮಗೆ ಭಾವನಾತ್ಮಕವಾಗಿ ಇಲ್ಲಿ ಸಂಬಂಧ ಇತ್ತು, ಅದರಿಂದ ಅಲ್ಲಿ ಇದ್ವಿ. ಅದು ಬಿಟ್ರೆ ನಮಗೆ ಅವ್ರಿಗೆ ಏನು ಬೇಸರ ಇಲ್ಲ, ಮನಸ್ತಾಪ ಇಲ್ಲ. ಅವರನ್ನ ನಮಗಿಂತ ಜಾಸ್ತಿ ಗೌರವಿಸೋರು ಇನ್ಯಾರು ಇಲ್ಲ ಚಿತ್ರರಂಗದಲ್ಲಿ. ಕುಟುಂಬವನ್ನ ಇವತ್ತಿಗೂ ಕೂಡ ನಮ್ಮ ಕಣ್ರಪ್ಪೆ ತರನೇ ನಾವು ಕಾಪಾಡ್ಕೊಳ್ತಾ ಇದೀವಿ. ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾವು ಎಲ್ಲರೂ ಒಂದೇ. ಸೊ ಹಾಗೇನಿಲ್ಲ, ನಮ್ಮ ಬಗ್ಗೆ ಅದೊಂದು ವಿಷಯಕ್ಕೆ ಅಷ್ಟೇ ಬೇಜಾರಾಗಿದೆ. ಬಿಟ್ರೆ ಈಗ ವಿಷಯದಲ್ಲೂ ಕೂಡ ಅಮೃತ ಮಹೋತ್ಸವ ಇಲ್ಲ, ಕರಿತೀವಿ ಇಲ್ಲ, ಕರಿತೀವಿ 100% ಹೋಗ್ತೀವಿ, ಕರಿತೀವಿ, ಒಪ್ಪಿಸ್ತೀವಿ. ಸರ್, ಇವಾಗ last time ಕೂಡ ಈ ತರ ಪ್ರೋಗ್ರಾಮ್ ಮಾಡ್ಬೇಕು ಅಂದಾಗ ಬೇರೆ ಇಂಡಸ್ಟ್ರಿಯಿಂದ ಒಂದಿಷ್ಟು ಸ್ಟಾರ್ ನಟರುಗಳು ಅವ್ರನ್ನೆಲ್ಲ ಕರೆಸುವ ಪ್ರಯತ್ನ ಮಾಡಿದ್ವಿ. ಆ ರಾಜೇಂದ್ರ ಸಿಂಗ್ ಬಾಬು ಸರ್ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಕೂಡ ಮಾಡಿರುವಂತದ್ದು ಒಂದು ಹಂತಕ್ಕೆ ಬಂದಿತ್ತು. ಬಟ್ ಈ ವರ್ಷ ಕೂಡ ಅದನ್ನ ಅಂದ್ರೆ 75ನೇ ವರ್ಷ ಮಹೋತ್ಸವನ ನಡೆಸುವ ಸಂದರ್ಭದಲ್ಲಿ ಅದೇ ಪ್ಯಾಟರ್ನ್ ತರ್ತಿದ್ದೀರಾ ಅಥವಾ ಹೊಸದಾಗಿ ಏನಾದ್ರು ಇದೆಯಾ? ಈ ಸಲ ಕೂಡ ಅವರ ಜೊತೆಗೆ ನಟಿಸಿದಂತಹ ಎಲ್ಲ ಕಲಾವಿದರನ್ನು ಕರೆಸಬೇಕು ಅನ್ನೋ ಉದ್ದೇಶ ಇದೆ. ಆ ಪ್ರಯತ್ನದ ಭಾಗವಾಗಿ ಸರ್ ಜೊತೆಗೆ ಈಗ ತಾನೇ ಮಾತಾಡ್ತಾ ಇದ್ದೆ. ಅವರೊಂದಷ್ಟು ಹೆಸರು ಹೇಳಿದ್ದಾರೆ, ಅಂಟಿಲ್ ಕನ್ಫರ್ಮ್. ಸೊ ಅದನ್ನ ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ, ಅದಕ್ಕೆ ಸೆಪ್ಟೆಂಬರ್ 6ಕ್ಕೆ ನಾವು ಅದನ್ನ ಇಟ್ಕೊಂಡಿದ್ದೇವೆ. ಸೊ ಸರ್ ಕೂಡ ಹೇಳ್ತಿದ್ರು, ಒಂದಷ್ಟು ಪಟ್ಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಎಲ್ಲರೂ ಒಳಗೊಳ್ಬೇಕು ಅನ್ನೋದು ಉದ್ದೇಶ. ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ಹೇಗೆ ಎಂಗೇಜ್ ಮಾಡಬೇಕು ಅಂತಂದ್ರೆ ಅಷ್ಟು ಒಂದು 5-6 ವರ್ಷ ಆದರೂ ನೀವು ಅಭಿಮಾನಿಗಳ ರೋಮಾಂಚನದಲ್ಲಿ ಬದುಕಬೇಕು, ಅಷ್ಟು ಚಂದದ ಕಾರ್ಯಕ್ರಮ ಸಿದ್ಧತೆಗಳಾಗ್ತದೆ. ಸೊ ಅದನ್ನು ಮಾಡ್ತೀವಿ. ಕಳೆದ ಬಾರಿ ಅದು ಮಾಡಿದ್ದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ವಿ, ಅದು ನಮ್ಮ ಮಿತಿ. ಈ ಸಲ ಸ್ವಲ್ಪ ಮಿತಿಯಲ್ಲೇ ಮಾಡ್ತಾರೆ. ಯಾಕಂದ್ರೆ ಇದುವರೆಗೂ ನಿಮ್ಗೆಲ್ಲ ಗೊತ್ತಿದೆ, ವಿಷ್ಣು ಸರ್ ಅವರ ಹೆಸರಲ್ಲಿ ಏನೆಲ್ಲ ವಿವಾದಗಳಾದ್ರೂ ಕೂಡ ಅವ್ರು ಯಾರೋ ಅಭಿಮಾನಿಗಳು ಹಣ ಮಾಡಿದ್ರು ಅನ್ನೋದು ಕೇಳಲಿಕ್ಕೆ ಸಾಧ್ಯನೇ ಆಗಿದೆ. ಯಾಕಂದ್ರೆ ಎಲ್ಲ ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಂಡೇ ಬಂದಿದ್ದೀವಿ. ಈಗಲೂ ಕೂಡ ಅದೇ ಮಾಡ್ತಾ ಇದೀವಿ. ಬಟ್ ಯಾವುದೋ ವಸ್ತು ರೂಪದಲ್ಲಿ ಯಾರು LEDs ಕೊಡ್ತಾರೆ, ಸೌಂಡ್ಸ್ ಮಾಡ್ಕೊಡ್ತಾರೆ, ಇನ್ನೊಬ್ಬರಿಂದ ಊಟದ ವ್ಯವಸ್ಥೆ ಮಾಡ್ಕೊಡ್ತಾರೆ, ಆ ಥರದ ಒಂದಷ್ಟು ಜೊತೆ ಆಗ್ತಿದ್ದಾರೆ. ಅವ್ರನ್ನ ನಿಮ್ಮ ಎದುರುಗಡೆ ನೇರವಾಗಿ ಖರ್ಚು ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾರೆ. ಸರ್, ಈಗ ಪುಣ್ಯ ಭೂಮಿ ಉಳಿಸ್ಕೊಳ್ಳೋಕ್ಕಂತ ಅವಕಾಶ ಇರಲಿಲ್ಲ, ಅದು ಮುಗಿದ ಸಾಧ್ಯ ಒಂದು ರೀತಿ. ಅದಕ್ಕೆ ಪರ್ಯಾಯವಾಗಿ ಏನೋ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಅದು ಎಲ್ಲಿವರೆಗೂ ಬಂದಿದೆ ಸರ್? ಸಂದರ್ಭ ಅಭಿಮಾನ ಕ್ಷೇತ್ರ ಬಹಳ ಅಭಿಮಾನದಿಂದ ನಡೀತಾ ಇರುವಂತಹ ಕೆಲಸ. ಅದರ ಬಡ್ಜೆಟ್ ನಾಟ್ ಲೆಸ್ ದೆನ್ 30 crores. ಅದರಿಂದ ಅದು ಕೆಲಸ ಆಗ್ತಿದೆ. ಜಮೀನ್ದು ಸಿದ್ಧತೆಗಳಲ್ಲಿ ರಿಜಿಸ್ಟ್ರೇಷನ್ ಹಂತದಲ್ಲಿದ್ದಾವೆ. ಕ್ಲಿಯರ್ ಟೈಟಲ್ಸ್ ಜೊತೆಗೆ ಹೋಗಬೇಕು ರಿಜಿಸ್ಟ್ರೇಷನ್, ಮತ್ತೆ ವಿವಾದ ಆಗಬಾರ್ದು ಅಂತ 1-2 ಅಡೆತಡೆಗಳಿದ್ವು. ಅದನ್ನು ಕೂಡ ಬಗೆಹರಿಸಿಕೊಂಡು ಇಂಟರ್ನಲ್ಲಿ ರಿಜಿಸ್ಟ್ರೇಷನ್ ಆದರೆ ಈ ಪುತ್ರಿದು ನಾವು 25 ಅಡಿ ಪುತ್ರಿ ಅನೌನ್ಸ್ ಮಾಡಿದ್ವಲ್ಲ, ಆ ಮೇಕಿಂಗು ಪ್ರೋಸೆಸ್ ಅಲ್ಲಿದೆ, ಅದು ಕೆಲಸ ಆಗ್ತಿದೆ. ಯಾಕಂದ್ರೆ ಈ
2018ಕ್ಕೆ ಅದು ಇನಾಗ್ರೇಷನ್ ತರದ್ ಹೇಳಿ ಸರ್ ಅದು ಅಭಿಮಾನದಲ್ಲಿ ಮಾತಾಡಿದ್ದು. ಆಕ್ಚುಲಿ ಪ್ರಾಜೆಕ್ಟ್ ಎಷ್ಟು ದೊಡ್ಡದಿದೆ ಅಂದ್ರೆ ಎಸ್ಟಿಮೇಟ್ ಮಾಡಿದಾಗ ಕ್ಲಾರಿಟಿ ಕೊಟ್ಟಿರ್ಲಿಲ್ಲ, ಪ್ಲೇಸ್ ಯಾವುದು ಏನು ಈಗಲೂ ಕೊಡಬಾರ್ದು ಅಂತ ಇದ್ದೀನಿ, ಅದು ಇನಾಗ್ರೇಷನ್ ತನಕ. ಯಾಕೆಂದ್ರೆ ವಿಷ್ಣು ಸರ್ ಅಂತಂದ್ರೇನೆ ವಿವಾದಗಳಾಗಿರೋದ್ರಿಂದ ಅಲ್ಲಿ ಯಾರು ಏನೇನಾಗ್ತಾರೆ, ನಾವು ಅಲ್ಲಿ 4-5 ಜಾಗಕ್ಕೆ ನಾವು ಹೋಗಿ ಬಂದ ಅಷ್ಟೇ. ಅಲ್ಲಿ ಯಾರು ಒಬ್ರು ನೋಡಿದರೆ ಆ ಜಾಗದಲ್ಲಿ ಮಾರನೇ ದಿವಸ ಎಷ್ಟೊಂದು ಬೋರ್ಡ್ ಬಿದ್ದು ಅಂತಂದ್ರೆ ಇಲ್ಲೇನೋ ಬರೋ ಸಾಧ್ಯತೆ ಇದೆ, ವೀರಪುತ್ರ ಇಲ್ಲಿ ಬಂದು ಹೋಗಿದ್ದಾನೆ, ಇಲ್ಲಿ ಬರ್ಬೋದು, ಇಲ್ಲಿ ಆಗ್ಬಾರ್ದು, ಈ ಥರದ್ದು ಏನೇನೋ ಆಗೋಯ್ತು. ಅದಕ್ಕೆ ಅದನ್ನ ತುಂಬಾ ಗುಟ್ಟಾಗಿಟ್ಟಿದ್ವಿ. ಸರ್, ಈಗ ಗುಟ್ಟಾಗಿದ್ದು ನಾಳೆ ರಟ್ಟಾದಾಗ ಮತ್ತೆ ಸಮಸ್ಯೆ ಆದ್ರೆ ಅಲ್ಲ, ಅದಕ್ಕೆ ಸ್ವಲ್ಪ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊಂಡ್ರೆ ಏನಂತ ಅಲ್ಲಿವರೆಗೂ. ಸರ್, ಈಗ ಸರ್ ಹೇಳಿದ್ರು ಕೆಲವು ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೋದು, ಅದನ್ನ ಯಾವ ತರ ಅಳವಡಿಸ್ಕೊಳ್ತೀರಾ? ಯಾಕಂದ್ರೆ ಇನ್ನೊಂದಷ್ಟು ನಾವು ಹೆಸರಲ್ಲಿ ಎಷ್ಟೋ ಹಿರಿಯ ನಟ ನಟಿಯರಿದ್ದಾರೆ, ಅವ್ರ ಕೆಲಸ ಮಾಡಿದ್ರು. ಇವತ್ತಿಗೂ ಕೂಡ ಒಂದು ಮಾತ್ರೆಗೂ ಪರದಾಡುವಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಕಲಾವಿದರಿದ್ದಾರೆ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡೋರಿಗೆ. ಅಂತವರಿಗೂ ಏನಾದ್ರೂ ಈ ಕಾರ್ಯಕ್ರಮದ ಮೂಲಕ ಸಹಾಯ ಮಾಡಬಹುದಾ ಅಂತ ಹೇಳಿ ಆಗ್ಲೇ ಸರ್ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ನಾನು. ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂತೆ ಎಲ್ಲರನ್ನೂ ಕೂಡ ವೇದಿಕೆ ಕರೆಯುವಂತಹ ಉದ್ದೇಶ ಇದೆ. ಸಹಾಯ ಮಾಡುವ ಶಕ್ತಿ ನನಗಿಲ್ಲ. ಏನಾದರೂ ಒಂದು ಮಾಡಬಹುದು ಅಂದ್ರೆ ಅದೇ ಇವರು ಹೇಳಿದ್ರಲ್ಲ, ಒಂದು ಅಮೃತ ಮಹೋತ್ಸವ ಭವನ ಆಗಬೇಕು ಅನ್ನೋಂಥದ್ದು, ಅದು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಡ್ತದೆ, ಅದೊಂದು ಆಗ್ಬೋದು. ಬಟ್ ನನಗೆ ಮೊದಲು ನಿಮಗೆ ಒಂದು 3-4 ವರ್ಷಗಳ ಹಿಂದೆ ಬಹುಶಃ ಚೇತನ್ ಸರ್ ಗೊತ್ತಿರಬೇಕು, ಒಂದು ವಿಷ್ಣು ಸರ್ ಅವರ ಹೆಸರಲ್ಲಿ ಒಂದು ಈ ಕೋಚಿಂಗ್ ಅಕಾಡೆಮಿ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಇದೆ. ಮತ್ತೆ ಮಕ್ಕಳಿಗೆ ಒಂದಷ್ಟು ನಿಜವಾಗ್ಲೂ ಹೆಲ್ಪ್ ಆಗಬೇಕು ಅನ್ನೋಂಥದ್ದು, ಆ ಥರದ್ದೊಂದು ಈ ವರ್ಷದಲ್ಲಿ ಅದು ಈ ಅಮೃತ ಮಹೋತ್ಸವದ ನಂತರದಲ್ಲಿ ಒಂದು ಶೈಕ್ಷಣಿಕವಾಗಿ ಏನಾದರೂ ಅವರ ಹೆಸರಲ್ಲಿ ಮಾಡುವಂಥ ಉದ್ದೇಶ ಇದೆ. ಸರ್, ಈಗ ಈ ಕೆಲಸಗಳಿಗೆ ನೀವೇ ಮುಖಪುಟ ಅನ್ಕೊಳ್ಳೋಣ, ಸುದೀಪ್ ಅವರ ಭಾಗವಹಿಸುವಿಕೆ ಹೇಗೆ? ಅವರ ಮುಖಪುಟದ ಹೆಡ್ಡಿಂಗ್ ಟೈಟ್ಲ್ ಅದೇ ಸರ್, ಅವರೇ ಮುಖಪುಟ ನಾನು ಸರ್ ಅಷ್ಟೇ, ಬಟ್ ಟೈಟ್ಲ್ ಒಂದು ಇರುತ್ತಲ್ಲ ಅವರು. ಶ್ರೀನಿವಾಸ್ ಸರ್, ಈಗ ಅವ್ರ ಮನೆಯವರು ಕೂಡ 75 ಮಹೋತ್ಸವ ಕಾರ್ಯಕ್ರಮ ಮಾಡಿದ್ರೆ ನೀವು 2 ಕಾರ್ಯಕ್ರಮ ಮಾಡ್ತೀರಿ. ಇಲ್ಲ ಸರ್, ಅವ್ರು ಸೆಪ್ಟೆಂಬರ್ 18ಗೆ ಮಾಡಿದ್ರೆ ಅವರು ಕರೀಬಹುದು, ಬೇರೆ ಕಾರ್ಯಕ್ರಮ ಆಗುತ್ತೆ ಸರ್. ಅದಕ್ಕೆ ಪೂರಕವಾಗಿ ಲಾಸ್ಟ್ ಟೈಮು ಅವರು ಭಾಗವಹಿಸಲ್ಲ ಅಂತ ಹೇಳಿ ಅದೇ ಕಾರಣಕ್ಕೆ ಕಾರ್ಯಕ್ರಮ ಗೊಂದಲಾಗಿ ರದ್ದಾಯ್ತು ಅಂತೆಲ್ಲ ಸುದ್ದಿ ಇದೆ. ಅದು ಎಷ್ಟು ನಿಜ, ಏನಾಯ್ತು ಆಕ್ಚುಲಿ? ಇಲ್ಲ ಸರ್, ಅದು ಬಡ್ಜೆಟ್ 6 ಕೋಟಿ ಆಗೋಗಿತ್ತು ಸರಿ, 3.5 ಕೋಟಿ. ಸೊ ಅದರಿಂದ ಅದು ನಿಂತಿದ್ದು. ಸೊ ಮತ್ತೆ ಅದು ಹೋದಾಗ ನಾವು ಬರಲ್ಲ ನೀವು ಮಾಡಿ ಅಂತ ಹೇಳಿದ್ದು ನಿಜ, ನಿಮ್ಮ ಹತ್ರ ಮುಚ್ಚಿಡುವಂಥದ್ದು ಏನಿಲ್ಲ, ನಾವು ಬರಲ್ಲ ನೀವು ಮಾಡಿ ಅಂತ ಅವ್ರಿಗೆ ಹೇಳಿದ್ದು. ಸೊ ಈ ಸಲ ಕೂಡ ಅದನ್ನೇ ಹೇಳಿದ್ರು ಕೂಡ ಹೇಳ್ಬೋದು, ಬಟ್ ಈ ಸಲ ಖಂಡಿತವಾಗ್ಲೂ ಎಲ್ಲರೂ ಒಂದ್ ಕಡೆ ಅಂತ್ಯ ಆಗ್ಬೇಕಲ್ವಾ? ಎಷ್ಟು ದಿನ ಇದೆ ಮುಂದುವರ್ಸ್ಕೊಂಡು ಅವ್ರಿಗೆ ಸಾಲ್ವ್ ಮಾಡ್ಕೊಂಡ್ರೆ ಕಾರ್ಯಕ್ರಮ ಮಾಡಿ ಎಲ್ಲ ಒಂದ್ಸರಿ ನೀವುಗಳು ಬಂದ್ಬಿಡಿ ಸರ್, ಏನಾಗುತ್ತೋ ಅಲ್ಲಿ ಬೈಸ್ಕೊಳ್ಳೋರು ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಡೋಣ. ನನಗೆ ನಿಜವಾಗ್ಲೂ ಇದನ್ನು ಮುಂದುವರಿಸೋ ಉದ್ದೇಶ ಏನೂ ಇಲ್ಲ ಸರ್. ನನಗೊಂದು ಉದ್ಯಮ ಇದೆ, ನಾನು ಸಾಹಿತ್ಯ ಲೋಕದಲ್ಲಿ ಏನ್ ಕೆಲಸ ಮಾಡ್ತೀನಿ ನಿಮ್ಗೆ ಗೊತ್ತಿದೆ, ಇದನ್ನ ಈ ಹೆಸರು ಹೇಳ್ಕೊಂಡು ಬದುಕಬೇಕಾಗಿಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಇದು ನಿಜವಾಗ್ಲೂ ಒಂದು ಅಭಿಮಾನ. ಒಂದು ಕೆಲಸ ಏನೋ ತಪ್ಪಾಗಿದೆ ಅಂದ್ರೆ ಸರಿಪಡಿಸ್ಕೊಬೇಡಿ. ನಾನು ರೆಡಿ ಇದ್ದೀನಿ ಸರ್, ನಾನು ರೆಡಿ ಇದ್ದೀನಿ. ನಾನು ಸಮಸ್ಯೆ ಅಲ್ಲವೇ ಅಲ್ಲ, ನಾನು ಈಗ ಬೇಕಾದ್ರೆ ತಪ್ಪಾಗಿದ್ರೆ ಕಾಲ ಬಿಟ್ಬೇಡ. ಅಲ್ಲ, ಹೋಗಿ 17 ವರ್ಷ ಇನ್ನೂ ಅದೇ ನಡೀತಾ 17 ವರ್ಷ ಮನೆ ತನಕ ಚೆನ್ನಾಗಿತ್ತು ಸರ್. ಅದು ಅಭಿಮಾನಿಗಳಿಗೆ ಅಲ್ಲಿ ಹೋದಾಗ ಅದು ಸಮಸ್ಯೆ ಅಷ್ಟೇ. ಹೋಗೋಣ ಮೇಡಮ್, ನೀವು ಉತ್ಸಾಹ ನೋಡ್ತಾ ಇದ್ರೆ ಈಗಲೇ ಹೋಗೋ ಥರ ಇದ್ದೀರಿ, ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಪ್ಲಾನ್ ಮಾಡಿ. ಎಸ್